ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಲಾಗ್. ನಾವು ಬೆಳಗ್ಗೆನೇ ನಾವು ಚರಿಮಗನ ಒಂದು ಟ್ರಿಪ್ ಹೋಗಬೇಕು ಅಂತ ನಾವು ಫಸ್ಟ್ ಹೋಗಿದ್ದೆ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಅದಾದ ನಂತರ ನಾವು ಹೋಗಿದ್ದೆ ವೈದ್ಯನಾಥೇಶ್ವರ ದೇವಸ್ಥಾನ. ಅದಾದ ನಂತರ ಆನ್ ದ ವೇ ನಾವು ಗೌಡ್ಗೆರೆ ತಾಲೂಕು ಹೋಗಬೇಕು ಅಂದ್ಬಿಟ್ಟು ಈ ಟೆಂಪಲ್ಗೆ ಬಂದ್ವಿ. ವಿಶ್ವದ ಅತಿ ದೊಡ್ಡ ಅಂದರೆ 60 ಅಡಿ ಚಾಮುಂಡೇಶ್ವರಿ ಪ್ರತಿಮೆ ಈ ದೇವಸ್ಥಾನದಲ್ಲಿದೆ. ಈ ದೇವಸ್ಥಾನ ಈ ಟೆಂಪಲ್ನ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಬಂದಾಗ ಈ ಥರ ಕಾಯಿ ಎಲ್ಲ ಏನೂ ಕಟ್ಟಿರಲಿಲ್ಲ. ಇಲ್ಲಿರುವಂಥ ದೇವಸ್ಥಾನದ ಪುರೋಹಿತರನ್ನ ಕೇಳಿದಾಗ ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡು ಏನೇ ನಮಗೆ ಕಷ್ಟ ಇದ್ದರೂ, ಏನೇ ನೋವಿದ್ರು, ಏನೇ ಸಂಕಟ, ಏನೇ ಸಾಲ, ಏನೇ ಪ್ರಾಬ್ಲಮ್ ಇದ್ರೂ ಅದು ನೆರವೇರುತ್ತಂತೆ. ನಾವು ಕಾಯಿನ ತೊಗೊಂಡು ಜಸ್ಟ್ ಅದನ್ನು ಹರಕೆ ಕಟ್ಬಿಟ್ಟು ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ ನೆರವೇರುತ್ತಂತೆ. ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಕಾಯಿಗಳೇ ಕಾಣ್ತಿದ್ವು ನನ್ನ ಕಣ್ಣಿಗೆ. ಈ ಬಾರಿ ವಿಸಿಟ್ ಮಾಡಿದಾಗ ನೋಡ್ಬೋದು ನೀವು. ಇಲ್ಲಿ ಸುತ್ತ ದೇವಸ್ಥಾನ ಇದು ಫ್ರಂಟ್ ಇರುವಂಥದ್ದು ಫುಲ್ ಕಾಯೇ, ಬರೀ ಎಲ್ಲಿ ನೋಡಿದ್ರು ಬರೀ ಕಾಯೇ ಕಾಣ್ತಿದ್ದವು ಈ ಸತಿ. ನನಗೆ ಎಷ್ಟು ಕಾಯಿ ಅಂದರೆ ಅಷ್ಟು ಜನ ಬಂದು ಹರಕೆ ಕಟ್ಕೊಂಡಿದ್ದಾರೆ. ಇನ್ನು ಗೌಡಗೆರೆ ದೇವಸ್ಥಾನದಲ್ಲಿ ನಾವು ಮೇಯ್ನಾಗಿ ನೋಡೋದಾದ್ರೆ ತಾಯಿ ಚಾಮುಂಡೇಶ್ವರಿನ ನಾವು ನೋಡ್ಬೋದು. ಎಷ್ಟು ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ಕಾಣ್ತಾರೆ ತಾಯಿ, ಸೇಮ್ ಅದೇ ಥರನೇ ಕಾಣ್ತಾರೆ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಈ ಫಸ್ಟ್ ಟೈಮ್ ನಾವು ಚರಿಮಗನ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ತುಂಬ ರಶ್ ಇರ್ತಾರಂತೆ, ಕಳ್ತನೆಲ್ಲ ಆಗುತ್ತಂತೆ. ಸದ್ಯ ನಾವು ಹೋದಾಗ ತುಂಬ ಖಾಲಿ ಇತ್ತು. ಮೂರು ಸತಿ ದರ್ಶನ ಮಾಡಿದ್ವಿ. ಚರಿಮಕ್ಕಳು ಅಂದರೆ ತುಂಬ ಖುಷಿಪಟ್ಟರು. ಒಳಗಡೆ ಗರ್ಭಗುಡಿಯಿಂದ ಬಾಳೆಹಣ್ಣು ತಂದು ಚರಿಗೆ ಕೊಟ್ಟರು ಪುರೋಹಿತರು. ತುಂಬ ಖುಷಿ ಆಯಿತು. ಮುಂಚೆ ಮ್ಯೂಸಿಯಮ್ ಎಲ್ಲ ಇರಲಿಲ್ಲ. ಇವಾಗ ವಿಗ್ರಹ ಮುಂದೆನೇ ಲೆಫ್ಟ್ ಸೈಡಲ್ಲೇ ಗುಹೆ ಥರ ಇದೆ. ಒಳಗಡೆ ಹೋದರೆ ನಮಗೆ ಮ್ಯೂಸಿಯಮ್ ಥರ ಎಲ್ಲ ಮಕ್ಕಳಿಗೆ ತೋರಿಸ್ಬೋದು. ದೇವಸ್ಥಾನ ಹಿಂಭಾಗ ನಮಗೆ ಅನ್ನಸಂತರ್ಪಣೆ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಹೋಗಿ ದೇವ್ರ ದರ್ಶನ ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಮಾಡಿ.